ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರಿಗೆ ಮತ್ತು ಮುಖ್ಯವಾಗಿ ಕೊಡಗು ನಾಡಿನ ಸಮಸ್ತ ನಾಗರಿಕರಿಗೆ ಇವತ್ತು ನಾವು ಅಳವಡಿಸಿರುವಂಥ ಈ ಟ್ರ್ಯಾಶ್ ಬ್ಯಾರಿಯರ್ ಏನಿದೆ ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ಆತ್ಮೀಯ ಸ್ನೇಹಿತರು ಗೋಣಿಕೊಪ್ಪಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಪ್ರಮೋದ್ ಗಣಪತಿ ಅವರೇ, ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಕೊಡಗಿನ ವಿವಿಧ ಭಾಗದಲ್ಲಿ ಘನತ್ಯಾಜ್ಯ ನಿವಾರಣೆಗೆ ಸಹಕರಿಸಿ ನೈಜವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಈ ಸಂಸ್ಥೆಯ ಅಂಗವಾಗಿರುವಂಥ ಪವನ್ ಅವರೇ, ಪೊನ್ನಂಪೇಟೆ ತಾಲೂಕಿನ ದಂಡಾಧಿಕಾರಿಗಳಾಗಿರುವಂಥ ಮೋಹನ್ ಕುಮಾರ್ ಅವರೇ, ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿರುವಂಥ ಜಗನ್ನಾಥ್ ಅವರೇ, ಇಲಾಖೆಯ ಎಲ್ಲ ಸಿಬ್ಬಂದಿಗಳೇ, ಗೋಣಿಕೊಪ್ಪಲ್ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂಥ ತಿಮ್ಮಯ್ಯನವರೇ, ಪಂಚಾಯತ್ ಸದಸ್ಯರಾದಂಥ ಪ್ರಕಾಶ್ ಅವರೇ, ಶ್ಯಾಮ್ ಅವರೇ, ಅಲ್ಲಿ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಭಾಳ ಮುಖ್ಯವಾದಂಥ ಒಂದು ಪ್ರಯೋಗ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಪ್ರಯೋಗವನ್ನು ಇವತ್ತೇನು ಇಲ್ಲಿ ಅಳವಡಿಸಿದ್ದೇವೆ, ಅದಕ್ಕೆ ಪ್ರಮುಖ ಕಾರಣಕರ್ತರು ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್. ಬಹುಶಃ ನನಗೆ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಟ್ರ್ಯಾಶ್ ಬ್ಯಾರಿಯರ್ ಅನ್ನೋದು ನಾನು ಇದರಲ್ಲಿ ನೋಡಿದ್ದೆ ವಿಡಿಯೋನಲ್ಲಿ, ಆದರೆ ಇಲ್ಲೂ ಕೂಡ ಅದನ್ನ ಅಳವಡಿಸ್ಬೋದು, ಇಷ್ಟೊಂದು ಯಶಸ್ಸಾಗಿ ಮಾಡ್ಬೋದು ಅಂತ ಹೇಳಿ ನನಗೂ ಕೂಡ ಅದರ ಬಗ್ಗೆ ಅರಿವಿಕೆ ಇರಲಿಲ್ಲ, ಮತ್ತು ಅದರಿಂದ ಆಗುವಂಥ ಲಾಭದ ಬಗ್ಗೆ ಕೂಡ ನನಗೆ ಅರಿವಿಕೆ ಇರಲಿಲ್ಲ. ಅದನ್ನು ಅರಿವಿಕೆಯನ್ನು ಇವತ್ತು ನಮ್ಮೆಲ್ಲರಿಗೂ ಮೂಡಿಸಿ ಅದನ್ನು ಅಳವಡಿಸಿರುವಂಥ ತಮಗೆ ನಾನು ನಿಜವಾಗಲೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ಶಾಸಕನಾಗಿ ಒಂದು ವರ್ಷದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿಗಳು ಬಂದಿದೆ. ಮನೆ ಕೊಡಿ, ರಸ್ತೆ ಕೊಡಿ, ವಿದ್ಯುತ್ ಶಕ್ತಿ ಕೊಡಿ, ಕುಡಿಯೋ ನೀರಿನ ಕೊಡಿ ಅಂತ ಹೇಳುವಂಥದ್ದೆಲ್ಲ ಬಂದಿದೆ. ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಅವರ ಆರೋಗ್ಯ ಸಮಸ್ಯೆಗಳು ಮತ್ತು ವಿದ್ಯಾಭ್ಯಾಸಕ್ಕೆ ಇರುವಂಥ ಸಮಸ್ಯೆಗಳು, ಇದೆಲ್ಲವನ್ನು ಕೂಡ ಜನ ಬಂದು ಕೇಳಿದ್ದಾರೆ, ನನಗೆ ಮುಗಿಸಿದ್ದಾರೆ. ಆದರೆ ಯಾರೂ ಕೂಡ ಭಾಳ ವಿಷಾದಕರವಾದಂಥ ವಿಚಾರ ಇದು, ಯಾರೂ ಕೂಡ ಕೊಡಗಿನಲ್ಲಿ ಇರುವಂಥ ಘನತ್ಯಾಜ್ಯ ನಿವಾರಣೆಯ ಸಮಸ್ಯೆ ಏನಿದೆ, ಪಂಚಾಯಿತಿಗಳು ಮಾಡ್ತಾ ಇರುವಂಥ ನಿರ್ಲಕ್ಷ್ಯ ಏನಿದೆ, ಇದನ್ನು ನನ್ನ ಗಮನಕ್ಕೆ ತರಲೇ ಇಲ್ಲ. ಅದನ್ನು ತಂದಿರೋದು ಮೊದಲನೇದಂದರೆ ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್. ನಂತರ ಸಿದ್ದಾಪುರದಲ್ಲಿ ಒಂದು ಜನಸಂಪರ್ಕ ಸಭೆ, ಅಲ್ಲಿಯ ಸ್ಥಳೀಯರು ಬಂದು ನನ್ನ ಮಾರ್ಕೆಟಿಗೆ ಕರ್ಕೊಂಡೋಗಿತ್ತು. ಆ ಮಾರ್ಕೆಟ್ನಲ್ಲೇ ಘನತ್ಯಾಜ್ಯನ ಹಾಕ್ತಿದ್ದಾರೆ. ಮತ್ತು ಈ ಸಾಲಿಡ್ ವೇಸ್ಟು, ವೆಟ್ ವೇಸ್ಟು, ಡ್ರೈ ವೇಸ್ಟ್ ಇದೆಲ್ಲ ಯಾವುದೂ ಕೂಡ ಇಲ್ಲಿ ಯಾರಿಗೂ ಕೂಡ ಅದ್ರ ಬಗ್ಗೆ ಏನೂ ಅರಿವಿಕೆನೇ ಇಲ್ಲ. ಮತ್ತು ನಾನು ಕೂಡ ಭಾಳಷ್ಟು ಇದ್ರ ಬಗ್ಗೆ ಒಂದು ಮನಸ್ಸಿನಲ್ಲೇ ಒಂದು ಕಾಳಜಿ ಇದೆ. ಈ ಮದುವೆ ಮನೆಗೆ ಹೋದರೆ, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಮೊದಲು ನಾನು ತಿರುಗಿ ನೋಡೋದೇ ಈ ಘನತ್ಯಾಜ್ಯ ಎಲ್ಲೆಲ್ಲಿ ಬಿಸಾಕಿದ್ದಾರೆ. ತಮಗೆ ಗೊತ್ತಿದೆ ಯಾವ ರೀತಿಯಾಗಿ ನಡೀತಾ ಇದೆ ಇದು. ಈ ಒಂದು ವೇಸ್ಟ್ ನಾವು ಗಾರ್ಬೇಜ್ ಏನು ನಾವು ಇವತ್ತು ಡಿಸ್ಪೋಸ್ ಮಾಡೋದ್ರಲ್ಲಿ ವಿಫಲರಾಗಿದ್ವಿ, ಅದಲ್ಲದೆ ಸೂರೇಜ್ ಟ್ರೀಟ್ಮೆಂಟ್ ಕೂಡ ಇಲ್ಲಿಲ್ಲ. ಇದೆಲ್ಲ ಇಲ್ಲದೆ ಯಾವ ಕಾರಣಕ್ಕೂ ಕೂಡ ನಮ್ಮ ಪರಿಸರ ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ನಾಡು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಪವನ್ ಅವರು ಹೇಳಿದಾಗೆ ನಾವು ಮುಂದಿನ ಪೀಳಿಗೆಗೆ ನಮ್ಮ ಪೂರ್ವಜರು ಯಾವ ರೀತಿ ನಮಗೆ ಈ ಪರಿಸರವನ್ನು ಕೊಟ್ಟಿದ್ದಾರೆ ಅದನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯವರು ಒಂದು ಡಾಕ್ಟ್ರಿನ್ ಅಂತ ಹೇಳಿದ್ದಾರೆ, ಇಟ್ಸ್ ಎ ಡಾಕ್ಟ್ರಿನ್ ಆಫ್ ಟ್ರಸ್ಟ್ ಅಂತ ಹೇಳ್ತಾರೆ. ಅಂದರೆ ಈ ಪರಿಸರ ಎನ್ವೈರ್ನ್ಮೆಂಟ್ ಏನಿದೆ ಮತ್ತು ನಮ್ಮ ಇಕೋಸಿಸ್ಟಮ್ ಏನಿದೆ, ನಮ್ಮ ಫ್ಲೋರಾ, ಫೌನಾ, ಫಾರೆಸ್ಟ್ ಮತ್ತು ನದಿಗಳು, ಇದ್ಯಾವುದು ಕೂಡ ನಮ್ಮದಲ್ಲ, ನಾವು ಅದನ್ನು ಬಳಸಲೇಬಾರ್ದು. ಇದೇನಿದ್ರೂ ಕೂಡ ನಮ್ಮ ಪೂರ್ವಜರು ನಮಗೆ ಇದನ್ನು ಒಂದು ವಿಶ್ವಾಸದ ಮೇಲೆ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಇದಕ್ಕಿಂತ ಚೆನ್ನಾಗಿ ಅದನ್ನು ಸರಿ ಮಾಡಿ ಕೊಡಬೇಕು ಅಂತ ಹೇಳಿ ಕೊಟ್ಟಿರುತ್ತೆ. ಅದನ್ನು ಸುಪ್ರೀಂ ಕೋರ್ಟ್ನವರು ಡಾಕ್ಟ್ರಿನ್ ಆಫ್ ಟ್ರಸ್ಟ್ ಅಂತ ಹೇಳ್ತಾರೆ. ಸೊ ಇದನ್ನು ಯಾವ ಥರ ಬೇಕು ಬಳಸೋದು? ನದಿ ಅಂತ, ಈಗ ನದಿ ಇದ್ದಂಥದ್ದು ಇದು ಕೀರಪಳೆ ಅಂತ ಯಾರು ಹೇಳ್ತಾ ಚರಂಡಿ ಥರ ಇದೆ. ಯಾರು ಮಾಡಿರೋದು? ಎಲ್ಲವನ್ನ ನಾವು ಹೊರಗಡೆಯಿಂದ ಬರುವಂಥ ಪ್ರವಾಸಿಗರ ಮೇಲೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರವಾಸಿಗರು ಬಂದು ಈ ನದಿನ ಚರಂಡಿ ಮಾಡಿಲ್ಲ.
ಅದರಿಂದ ಇದ್ರ ಬಗ್ಗೆ ಅರಿವಿಕೆ ಮೂಡಿಸುವಂಥದ್ದು ಭಾಳ ಮುಖ್ಯ. ಅದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕಲ್ಲ ನಾವೆಲ್ಲ ನಾಗರಿಕರು. ಉದ್ಯಮಿಗಳಾಗಬೇಕು, ಯಾರು ಬೇಡ ಅಂತ ಹೇಳೋದಿಲ್ಲ. ಜೀವನದಲ್ಲಿ ಎಲ್ಲರೂ ಬೆಳಿಬೇಕು. ಆದರೆ ನಾವು ನಮ್ಮ ಪರಿಸರನ ಮರಿಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ನದಿಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಾಡನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ, ವನ್ಯಜೀವಿಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದನ್ನ ಮರೆತರೆ ನೀವು ಎಷ್ಟೇ ಹಣ ಇದ್ದರೂ ಕೂಡ ಪ್ರಯೋಜನ ಇಲ್ಲ. ಇವತ್ತೊಂದು ಆರ್ಟಿಕಲ್ ಓದ್ತಾ ಇದ್ದೆ, ಬ್ರೆಸ್ಟ್ ಮಿಲ್ಕ್ನಲ್ಲಿ ಕೂಡ ಇವತ್ತು ಮೈಕ್ರೋ ಪ್ಲಾಸ್ಟಿಕ್ ಇದೆ ಅಂತ ಹೇಳ್ತಾರೆ. ಇದನ್ನು ದುಡ್ಡಿಟ್ಕೊಂಡು ಸರಿಪಡಿಸೋಕ್ಕಾಗುತ್ತಾ? ಅಂದರೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ, ನಾನು ಮಾಧ್ಯಮದಲ್ಲೂ ಕೂಡ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೇನೆ. ಇದಕ್ಕಿಂತ ದೊಡ್ಡ ಒಂದು ವಿಚಾರ ಇನ್ನೊಂದು ಇಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಘನತ್ಯಾಜ್ಯ ನಿವಾರಣೆ, ನಮ್ಮ ನದಿಗಳನ್ನು ಮತ್ತು ನಮ್ಮ ಕಾಡನ್ನು ಪರಿಸರವನ್ನು ಉಳಿಸ್ಲಿಕ್ಕೆ ಆಗ್ತಾ ಇರುವಂಥ ಹೋರಾಟ ಇದೆ, ಅವಶ್ಯಕತೆ ಇದೆ. ಅಲ್ಲಿ ಕಾಣ್ತಾ ಇಲ್ಲ, ಅದಾಗಲೇಬೇಕು. ತಾವು ಮಾಧ್ಯಮದವರು ಕೂಡ ಅದಕ್ಕೆ ಸ್ಪಂದಿಸಬೇಕು. ಯಾವುದೋ 20 ವರ್ಷಗಳ ಹಿಂದೆ ಕಟ್ಟಡ ಕಟ್ಟಿಲ್ಲ ಅಂತ ಹೇಳೋದನ್ನು ಮುಂದಿನ ಪೇಜಲ್ಲಿ ಹಾಕೋದಿಲ್ಲ. ಇದರ ಬಗ್ಗೆ ನೀವು ಬರಿಬೇಕು. ಜಿಲ್ಲಾಡಳಿತವನ್ನು, ನನ್ನಂಥ ಜನಪ್ರತಿನಿಧಿಯನ್ನು, ರಾಜ್ಯ ಸರ್ಕಾರವನ್ನು ಎಚ್ಚೆತ್ತಿ ಈ ಕೆಲಸಗಳನ್ನು ಮಾಡಿಸುವಂಥ ರೀತಿಯಲ್ಲಿ ತಾವು ಕೂಡ ಕೆಲಸ ಮಾಡಬೇಕು. ಮತ್ತು ಉದ್ಯಮಿಗಳಲ್ಲಿ, ಅಂಗಡಿಯವರಲ್ಲಿ, ಇಲ್ಲಿ ಎಲ್ಲ ವಾಣಿಜ್ಯ ಸಂಸ್ಥೆಗಳೇನು ನಡೆಸ್ತಾ ಇದ್ದಾರೆ ಗೋಣಿಕೊಪ್ಪಲಿನ ಸುತ್ತಮುತ್ತದಲ್ಲಿ, ಅವರಲ್ಲೂ ಕೂಡ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸ್ವಂತ ಒಂದು ಬೆಳವಣಿಗೆಗೋಸ್ಕರ ಪರಿಸರವನ್ನು ನಾಶ ಮಾಡಲಿಕ್ಕೆ ಹೋಗ್ಬೇಕು. ಈ ನದಿಯನ್ನು ಕೊಂಡು ನಿಮ್ಮ ಜೀವನವನ್ನು ಕಟ್ಟಲಿಕ್ಕೆ ಹೋಗ್ಬೇಕು. ಕಾನೂನುಬದ್ಧವಾಗಿ ವ್ಯಾಪಾರ ಮಾಡ್ಬೋದು, ಹಣವನ್ನು ಕೂಡ ಸಂಪಾದನೆ ಮಾಡ್ಬೋದು, ಒಳ್ಳೆಯ ಸ್ಥಾನಮಾನವನ್ನು ಕೂಡ ಪಡಿಬೋದು. ಯಾರು ಕೂಡ ಡೊಂಕು ದಾರಿನಲ್ಲೇ ಬದುಕಬೇಕು ಅಂತೇನಿಲ್ಲ. ನೇರವಾದಂಥ ದಾರಿಯಲ್ಲಿ ಬದುಕಿ ಒಂದು ಒಳ್ಳೆಯ ಘನವ್ಯಕ್ತ ಜನ ಅಂತ ಹೇಳಿ ಕೂಡ ನಾವು ಗುರುತಿಸ್ಕೋಬೋದು ಸಮಾಜದಲ್ಲಿ. ಆ ರೀತಿಯಾಗಿ ಮಾಡೋಣ. ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಕೈ ಜೋಡಿಸಿದ್ರೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ. ಇದು ಇಲ್ಲಿಗೆ ನಿಂತೋಗ್ಬಾರ್ದು. ಇದು ಮೊದಲನೇ ಹೆಜ್ಜೆ, ಸಣ್ಣ ಹೆಜ್ಜೆ. ಆದರೆ ಭಾಳ ದೊಡ್ಡ ಒಂದು ಮ್ಯಾರಥಾನ್ ಇದೆ ರೇಸ್ ಇದೆ. 1 ದಿವಸದಲ್ಲಿ, 2 ದಿವಸದಲ್ಲಿ, ಅಥವಾ ತಿಂಗಳಲ್ಲಿ, 1 ವರ್ಷದಲ್ಲಿ, 10 ವರ್ಷದಲ್ಲಿ ಮುಗಿಯುವಂಥ ವಿಚಾರ ಅಲ್ಲ. 1970ನೇ ಇಸ್ವಿನಲ್ಲಿ ಥೇಮ್ಸ್ ರಿವರ್ ಏನಿದೆ, ಲಂಡನ್ನಲ್ಲಿರುವಂಥ ಥೇಮ್ಸ್ ರಿವರ್, ಅದು ಸಂಪೂರ್ಣವಾಗಿ ಫ್ರಾತ್ ಆಗಿದೆ. ಇದೇ ರೀತಿ ಎಲ್ಲ ಸುವೇಜ್ನ ಅಲ್ಲಿ ಬಿಟ್ಟು, ಡಿಟರ್ಜೆಂಟ್ಸ್ ಬಿಟ್ಟು, ಕೈ ತೊಳೆಯೋದು, ಶ್ಯಾಂಪು ಎಲ್ಲ ಅಲ್ಲಿ ಬಿಟ್ಟು ಸಂಪೂರ್ಣವಾಗಿ ಫೋಮ್ ಥರ ಫ್ರಾತ್ ಆಗಿದೆ. ಆಮೇಲೆ ಸಾಯಂಕಾಲ 4 ಗಂಟೆ ಮೇಲೆ ಯಾರೂ ಕಾಣ್ತಾ ಇರಲಿಲ್ಲ, ಯಾಕಂದರೆ ಅಷ್ಟೊಂದು ಸ್ಮಾಗ್ ಆಗಿದೆ. ಅದನ್ನ ಇವತ್ತು ಪೂರ್ಣವಾಗಿ ಪರಿವರ್ತನೆ ಮಾಡಿದ್ದಾರೆ. ಪೂರ್ಣವಾಗಿ ಪರಿವರ್ತನೆ ಮಾಡಿ ನೇರವಾಗಿ ರಿವರ್ ಥೇಮ್ಸಿಂದ ಇವತ್ತು ನದಿ ನೀರನ್ನು ಕುಡಿಯುವಂಥ ರೀತಿಯಲ್ಲಿ ಆ ನದಿಯನ್ನು ಪರಿವರ್ತನೆ ಮಾಡಿದ್ದಾರೆ. ಅವರು 70ನೇ ಇಸ್ವಿನಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ ನಾವು 2024ನೇ ಇಸ್ವಿಯಲ್ಲಿ ಖಂಡಿತವಾಗಿ ಮಾಡ್ಬೋದು. ಅಷ್ಟು ಬುದ್ಧಿಶಕ್ತಿ ನಮ್ಮ ಜನರಲ್ಲಿದೆ ಅಂತ ಹೇಳುವಂಥ ನಾನು ಭಾವಿಸ್ತೇನೆ. ಅದರಿಂದ ಆ ರೀತಿಯಾಗಿ ಕೈ ಜೋಡಿಸಿ ಕೆಲಸ ಮಾಡೋಣ. ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ವಾಣಿಜ್ಯ ಸಂಕೀರ್ಣಗಳಿರೋರು, ಉದ್ಯಮಿಗಳು, ವ್ಯವಸಾಯ ಮಾಡುವವರು ಎಲ್ಲರೂ ಕೂಡ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕಾನೂನಿನ ವಿರುದ್ಧ ಯಾರೇ ಕೆಲಸ ಮಾಡೋದು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗ್ತದೆ. ಅದರಲ್ಲಿ ಯಾವ ರೀತಿಯಾದಂಥ ರಾಜಕೀಯ ಲಾಭ ಆಗುತ್ತೆ, ನಷ್ಟ ಆಗುತ್ತೆ, ಇದರ ಬಗ್ಗೆ ನಾನು ಚಿಂತನೆ ಮಾಡೋದಿಲ್ಲ. ದಯವಿಟ್ಟು ತಿಳ್ಕೊಬೋದು. ಇನ್ನು ಉಳಿದಂಥ 4 ವರ್ಷಗಳ ಅವಧಿಯಲ್ಲಿದೆ, ಅದರಲ್ಲಿ ಸಂಪೂರ್ಣವಾಗಿ ನನ್ನ ಎಲ್ಲ ಕೈಯಲ್ಲಿರುವಂಥ ಶಕ್ತಿಯನ್ನು ನಮ್ಮ ಪರಿಸರವನ್ನು ಉಳಿಸಲಿಕ್ಕೆ, ಈ ನಾಡಿನ ಮತ್ತೊಮ್ಮೆ ಮೊದಲನೇ ದಿವಸದಲ್ಲಿ ಸ್ಕಾಟ್ಲ್ಯಾಂಡ್ ಆಫ್ ದ ಈಸ್ಟ್ ಅಂತ ಹೇಳ್ತಾರೆ ಬ್ರಿಟಿಷರು, ಆ ರೀತಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ನವರು ಮತ್ತು ಎಲ್ಲ ಇದರ ಬಗ್ಗೆ ತಿಳುವಳಿಕೆ ಇರುವಂಥ ನಾಗರಿಕರು ಕೈ ಜೋಡಿಸ್ಬೇಕು ಅಂತ ಕೂಡ ತಮ್ಮಲ್ಲಿ ಕಳಕಳೆಯಿಂದ ಮನವಿಯನ್ನು ಮಾಡ್ತೀನಿ. ಭಾಳ ಗಂಭೀರವಾದಂಥ ವಿಚಾರ ಇದೆ. ಇದನ್ನು ಯಾರೂ ಕೂಡ ಸುಲಭವಾಗಿ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ನದಿಯನ್ನು ಮತ್ತೊಮ್ಮೆ ಮೊದಲನೇ ದಿನಗಳಂತೆ ವಾಪಸ್ ತಂದರೆ ಬಹುಶಃ ಅದಕ್ಕಿಂತ ಸಾರ್ಥಕತೆ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಆಸ್ತಿ ಗಳಿಸೋದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು 50 ಕೋಟಿ ಆಸ್ತಿ ಗಳಿಸೋರು ಕೊಡೋದಕ್ಕಿಂತ ಹೆಚ್ಚು ಈ ನದಿ ಮತ್ತು ಈ ಪರಿಸರವನ್ನು ಮೊದಲಿನ ದಿವಸದಂತೆ ಕೊಡೋದೇ ಭಾಳ ಮುಖ್ಯ. ಅದಕ್ಕಿಂತ ಸಂಪತ್ತು ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಕೊನೆಯದಾಗ ಒಂದು ಮಾತು ಹೇಳ್ಬಿಟ್ಟು, ಒಂದು ಹೆಂಡತಿ ಏನು ಇಷ್ಟು ಉದ್ದ ಮಾತಾಡ್ತೀನಿ ಅಂತ ಹೇಳ್ತಾನೆ ನಾನು ಹೋದ್ಮೇಲೆ, ಆದರೆ ಒಂದು ಮಾತು ಹೇಳಲೇಬೇಕು. ನಾನು ಹುಟ್ಟಿದ್ದು ವಿರಾಜಪೇಟೆ ಪಟ್ಟಣದಲ್ಲಿ. ಅದರ ಕೆಳಗೆ ಚರ್ಚ್ ಸ್ಕೂಲ್ಗೆ ಹೋಗಲಿಕ್ಕೆ ಒಂದು ರಸ್ತೆ ಇತ್ತು. ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ತೋಡು ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನು ಹೇಳೋದಿಲ್ಲ, ಕೊಡತಕ್ಕ ತೋಡು ಅನ್ನೋಲ್ಲ, ತೋಡಲ್ಲಿ ನದಿ ಥರ ಅಂದರೆ ನೀರು
ಯಾವ ರೀತಿ ಹರಿತಾ ಇತ್ತು ಅಂತ ಹೇಳಿದ್ರೆ ನಾವು ಅದರೊಳಗಡೆ ಮಳೆಗಾಲದಲ್ಲಿ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲ ರೀತಿಯಾದಂಥ ಅಲ್ಲಿ ನಾವು ಮೀನು ಜಂಡು ಇವೆಲ್ಲ ಒಂದು ರೀತಿಯಾದಂಥ ನಮ್ಮ ಬಾಲ್ಯದ ಅನುಭವ ಏನಿದೆ ಅದು ಇವತ್ತಿನ ಮಕ್ಕಳಿಗೆ ಸಿಗ್ತಾ ಇಲ್ಲ. ಅಲ್ಲಿ ಕೋರ್ಟ್ ಸಂಕೀರ್ಣ ಕಟ್ಟಬೇಕು ಅಂತೇಳಿ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಹೋದಾಗ ನಾನು ಅಲ್ಲಿ ನಾವು ಆಡ್ತಾ ಇದ್ದಂಥ ತೋಡನ್ನು ನೋಡಿದೆ. ಅಲ್ಲಿ ನನಗೆ ಒಂದು 25 ಪ್ಯಾಕೆಟ್ ವಿಲ್ಸು, ಒಂದು 50 ಪ್ಯಾಕೆಟ್ ಬಿಡಿ, ಒಂದು 4 ಟೆಟ್ರಾ ಪ್ಯಾಕ್ ಬ್ರ್ಯಾಂಡಿ ಟೆಟ್ರಾ ಪ್ಯಾಕು, ವಾಟರ್ ಬಾಟಲ್, ಇದು ಬಿಟ್ಟರೆ ಒಂದೇ ಒಂದು ಕುಡಿ ನೀರು ಕೂಡ ಕಳ್ಳಿ. ಈ ರೀತಿಯಾದಂಥ ಬದಲಾವಣೆ ಕಳೆದ 30 ವರ್ಷದಲ್ಲಿ ಆಗಿದೆ ಅಂತ ಹೇಳಿದ್ರೆ ಇನ್ನು ಮುಂದಿನ 20 ವರ್ಷ ತಾವು ಯೋಚನೆ ಮಾಡಬೇಕು ಏನಾಗುತ್ತೆ ಪರಿಸ್ಥಿತಿ ಅಂತ. ಅದರಿಂದ ಅಲ್ಲಿ ಕೋರ್ಟ್ ಬೇಡ ಅಂತೇಳಿ ವಾಪಸ್ ಬಂದೆ ನಾನು. ಅಂದರೆ ಮನಸ್ಸಿನಲ್ಲಿ ಅವ್ರಿಗೆ ಹೇಳಿಲ್ಲ, ಅಂದರೆ ಅಲ್ಲಿ ಕೋರ್ಟ್ ಆಗೋದಿಲ್ಲ, ಅದು ಬೇರೆ ವಿಚಾರ. ಬಟ್ ಏನಂತ ಹೇಳಿದ್ರೆ ನಾವು ಬೆಳೀಲಿಕ್ಕೋಸ್ಕರ ಇದನ್ನು ನಾಶ ಮಾಡಲಿಕ್ಕೆ ಸಾಧ್ಯ. ಸೊ ಇದನ್ನು ಉಳಿಸ್ಕೊಂಡೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದ್ರ ಕಡೆ ಗಮನ ಹರಿಸೋಣ. ಈ ಕಾರ್ಯಕ್ರಮದಲ್ಲಿ ಭಾಳ ಮುಖ್ಯವಾದಂಥ ಪಾತ್ರವನ್ನು ಇಲ್ಲಿಯ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ನಮ್ಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯಾದಂಥ ತಿಮ್ಮಯ್ಯನವರು ವಹಿಸಿದ್ದಾರೆ. ಅವರು ಭಾಳಷ್ಟು ವಿರೋಧವನ್ನು ಎದುರಿಸಬೇಕಾಗುತ್ತೆ. ಅದನ್ನು ಎದುರಿಸಿ ಕೂಡ ನಾವು ಕಾನೂನಿಗೆ ಸರಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಯಾವುದನ್ನು ಭಯಪಡುವಂಥ ಅವಶ್ಯಕತೆ ಇಲ್ಲ, ನಮಗೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಾವು ಕಾನೂನಿಗೆ ಬದ್ಧವಾಗಿ ಆತ್ಮಸಾಕ್ಷಿ ತಕ್ಕಂತೆ ನಡ್ಕೊಂಡು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತ ತಮ್ಮೆಲ್ಲರಿಗೂ ಹೇಳಿ, ಇದನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ ನಾನು ವಿಡಿಯೋನಲ್ಲಿ ನೋಡಿದೆ, ಇಲ್ಲಿ ಬಂದು ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 700 kg ಇವತ್ತು ಪ್ಲಾಸ್ಟಿಕ್ಕನ್ನು ಏನು ತೆಗೆದಿದ್ದಾರೆ. ಅದನ್ನು ಮಾಡಿದಂಥ ಎಲ್ಲ ಕಾರ್ಮಿಕರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ, ಕೈ ಮುಗಿದ ಅವರಿಗೆ. ನಿಮ್ಮ ಪಾತ್ರ ಭಾಳ ಮುಖ್ಯ, ನಿಮ್ಮನ್ನು ಯಾರೂ ಕೂಡ ನಿರ್ಲಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ತಮ್ಮದೇ ಆದಂಥ ತೊಂದರೆಗಳು ಕಷ್ಟಗಳಿದೆ, ಇಲ್ಲ ಅಂತ ಕೂಡ ನಾನು ಹೇಳಲ್ಲ. ಅದನ್ನು ಬಗೆಹರಿಸಲಿಕ್ಕೆ ನಾನು ಸಂಪೂರ್ಣವಾಗಿ ನಿಮ್ಮ ಜೊತೆ ಸಹಕರಿಸ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆ ನಿಮಗೂ ಒಂದು ಜೀವನ ಕಟ್ಕೊಡ್ಲಿಕ್ಕೆ ಬೇಕಾಗಿರುವಂಥ ಸೌಕರ್ಯಗಳನ್ನು ಕೊಡಲಿಕ್ಕೆ ಕೂಡ ನಾವೆಲ್ಲ ಕೂಡ ಶ್ರಮಿಸೋಣ. ಇವರ ನೌಷದ್ ಯಾರು ನೌಷದ್ ಭಾಳ ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ ಅಂತ ಯಾವುದೋ ವೀಡಿಯೋನಲ್ಲಿ ನೋಡಿದೆ ನಾನು. ಅದರಿಂದ ಅದೇ ರೀತಿ ತಾವೆಲ್ಲರೂ ಕೂಡ ಮಾಡಿದ್ದೀರಾ, ಕೈ ಜೋಡಿಸಿ ಕೆಲಸ ಮಾಡಿದ್ದೀರಾ ಅಂತ ತಮಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅರಣ್ಯ ಇಲಾಖೆಯವರು ಇವತ್ತು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ವನ ಮಹೋತ್ಸವದ ಆಧಾರವಾಗಿ ಇವತ್ತು ಗಿಡಗಳನ್ನು ನೆಡುವಂಥದ್ದು ಭಾಳ ಮುಖ್ಯ. ಏನಂತ ಹೇಳಿದ್ರೆ DCF ಅವರು ಇಲ್ಲಿದ್ದಾರೆ, ನೀವು ಆಡಿಟ್ ಮಾಡಬೇಕು. 3000 ಗಿಡಗಳು ನೆಟ್ಟರೆ ಎಷ್ಟು ಮರಗಳ ಪರಿವರ್ತನೆ ಆಗಿದೆ ಅಂತ ಹೇಳೋದು ಮುಖ್ಯ. ಗಿಡ ಎಷ್ಟು ನೆಡ್ತೀವಿ ಅಂತ ಹೇಳೋದು ಭಾಳ ಮುಖ್ಯಕ್ಕಿಂತ ಹೆಚ್ಚಾಗಿ ಇದರ ಮೇಲೆ ನೀವು ಗಮನಿಸಬೇಕು, ಎಷ್ಟು ಮರಗಳ ಪರಿವರ್ತನೆ ಆಗ್ತದೆ. ಮತ್ತು ಇಲ್ಲಿ ಸ್ಥಳೀಯವಾಗಿ ಒರಿಜಿನ್ ಏನಿದೆ ಮರಗಳು, ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಸಹಕರಿಸಿ ದಯವಿಟ್ಟು ಈ ಗಿಡಗಳನ್ನು ಮತ್ತು ಯಾವ ರೀತಿಯಾದಂಥ ಇದನ್ನು ನೆಡಬೇಕು ಅಂತೇಳಿ ತಾವು ಕೂಡ ಗಮನಿಸಿ, ತಾವು ಯು ಆರ್ ದಿ ಎಕ್ಸ್ಪರ್ಟ್, ನೀವು ಮಾಡಿ ಅದನ್ನು ಸಂಪೂರ್ಣವಾಗಿ ದಂಡೆನಲ್ಲಿರುವಂಥ ಎಲ್ಲ ಕಡೆ ನೆಡುವಂಥ ಕೆಲಸವನ್ನು ಮಾಡಿ ಸಹಕರಿಸಿ ಅಂತ ತಮ್ಮಲ್ಲಿ ಕೂಡ ಕೇಳ್ಕೊಳ್ತಾ, ಮತ್ತು ನಮ್ಮ ಕಂದಾಯ ಇಲಾಖೆಯವರು ಇಲ್ಲಿದ್ದಾರೆ. ಇದು ಒಂದು ತೆರವು ಕಾರ್ಯಾಚರಣೆ. ಬಹುಶಃ ಭಾಳ ಉತ್ಸಾಹಿ ಯುವಕರಿದ್ದಾರೆ. ಸಾಧಾರಣವಾಗಿ IASನವರು ಅವರು ತಲೆನೇ ನಿಲ್ಲೋದಿಲ್ಲ ಈಗಲ ಮೇಲೆ, ಆದರೆ ಇವರು ಎಲ್ಲ ರೀತಿಯಾದಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅವ್ರಿಗೆ ಕೂಡ ಇದರಲ್ಲಿ ಅವರು ಭಾಳ ಉತ್ತಮವಾದಂಥ ಪಾತ್ರವನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.